ಇನ್ನ ಉಳಿದಿದ್ದು ಅಲ್ಲಿ ಡ್ಯಾಮೇಜ್ ಆದ್ಮೇಲೆ ಕಾಂಪನ್ಸೇಷನ್ ಕೊಡುವಂತದ್ದು ಕೂಡ ಅದಕ್ಕೆ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಪಾರದರ್ಶಕವಾದಂತಹ ಒಂದು ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಅದರ ಪ್ರಕಾರವಾಗಿ ಈ ಸ್ಪೀಡಿ ಡಿಸ್ಪೋಸಲ್ ಆಫ್ ಕಾಂಪನ್ಸೇಷನ್ ಕೂಡ ಆಗಬೇಕು. ಸೊ ದಟ್ ಅಫ್ ಕೋರ್ಸ್ ಗೋಸ್ ವಿತೌಟ್ ಸೇಯಿಂಗ್, ಬಿಕಾಸ್ ಕಾಂಪನ್ಸೇಷನ್ ಕೊಡೋದು ನಮ್ಮ ಕರ್ತವ್ಯ. ಆದ್ರೆ ಹೆಚ್ಚಿನ ಡ್ಯಾಮೇಜ್ ಆಗ್ಬೋದು, ತಡೆಗಟ್ಟುವಂತ ಅದ್ರ ಕಡೆಗೆ ಆದ್ಯತೆ ಕೊಡಬೇಕು. ಇನ್ನು ನಮ್ಮ ಕೋರ್ ರೆವಿನ್ಯೂ ಆಕ್ಟಿವಿಟಿ ಕಡೆಗೆ ಬರೋದಾದ್ರೆ ಕಳೆದ 1 ವರ್ಷದಿಂದ ಸಾಕಷ್ಟು ನಾವು ಬದಲಾವಣೆಗಳನ್ನ ತಗೊಂಡು ಬಂದಿದ್ದೇವೆ. ಅದು ರೆವಿನ್ಯೂ ಕೋರ್ಟ್ಗಳಲ್ಲಿ ಇದ್ದಂತ ಕೇಸುಗಳನ್ನ ಬೇಗ ಡಿಸ್ಪೋಸಲ್ ಮಾಡುವಂತದ್ದಾಗಲಿ, ಹಾಗೆ ಸರ್ವೆ ಸೈಡ್ ಅಲ್ಲೂ ಕೂಡ ಕೆಲವು ಬಾಕಿ ಇರುವಂತ ಪೋಡಿ ಆಗದೆ ಬಾಕಿ ಉಳಿದಿರುವಂತಹ ಪ್ರಕರಣಗಳನ್ನ ಹುಡುಕಿ ಅವುಗಳನ್ನ ಪೋಡಿ ಮಾಡುವಂತದ್ದಾಗ್ಲಿ, ಇಒ ಆಫೀಸ್ ಅನ್ನ ಅಳವಡಿಸಿಕೊಳ್ತಕ್ಕಂಥದ್ದಾಗ್ಲಿ, ಹೀಗೆ 4 ಬದಲಾವಣೆ ಕ್ರಮಗಳನ್ನ ನಾವು ತಳಮಟ್ಟದಲ್ಲಿ ಅನುಷ್ಠಾನ ಮಾಡಿದ್ದೇವೆ. 3 ತಿಂಗಳಿಂದ ಚುನಾವಣೆ ಇದ್ದಿದ್ರಿಂದ ಅವೆಲ್ಲ ಸ್ವಲ್ಪ ನಿಮ್ದೆಲ್ಲರದು ಚುನಾವಣೆಯಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಸ್ವಲ್ಪ ಸ್ಲೋ ಡೌನ್ ಆಗುವಂತದ್ದು ಸ್ವಾಭಾವಿಕ. ಚುನಾವಣೆ ಮಧ್ಯನೂ ಕೂಡ ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು, ಕಮಿಷನರ್ ಅವರು ನಿಮ್ ಜೊತೆ ವಿಸಿಗಳನ್ನ ಮಾಡಿ ಅವರು ಸ್ಪೀಡ್ ಅಪ್ ಮಾಡುವಂತಹದ್ದು ಮಾಡಿದ್ದಾರೆ. ಸ್ವಲ್ಪ ಸ್ಪೀಡ್ ರಿಕವರಿನೂ ಆಗಿದೆ. ಆದ್ರೆ ವಾಪಸ್ ನಾವು ಮೊದಲು ಯಾವ ಸ್ಪೀಡ್ ಅಲ್ಲಿ ಇದ್ವಿ, ಈಗ ಅದಕ್ಕಿಂತ ಹೆಚ್ಚಿನ ಸ್ಪೀಡ್ ಅಲ್ಲಿ ಹೋಗ್ಬೇಕಾಗತ್ತೆ. ಅದರ ಜೊತೆಗೆ ನಾವು ಚುನಾವಣೆಗೆ ಮೊದಲು ಈ ಲ್ಯಾಂಡ್ ಬೀಟ್ ಪ್ರೋಗ್ರಾಮ್ ಅನ್ನ ಆರಂಭ ಮಾಡಿದ್ದೇವೆ. ಸೊ ಸರ್ಕಾರಿ ಜಾಗಗಳನ್ನ ಸಂರಕ್ಷಣೆ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ಸ್ಪಷ್ಟ ಸೂಚನೆ. ಸೊ ಗವರ್ಮೆಂಟ್ ಲ್ಯಾಂಡ್ ಪ್ರೊಟೆಕ್ಟ್ ಮಾಡೋ ದೃಷ್ಟಿಯಿಂದ ಮೊದಲು ಯಾವ ಊರಲ್ಲಿ ಎಲ್ಲಿ ಎಷ್ಟು ಗವರ್ಮೆಂಟ್ ಲ್ಯಾಂಡ್ ಇದೆ ಅಂತ ಕೇಳಿದ್ರೆ, ಸಿಎಂ ಅವರು ಲಾಸ್ಟ್ ನೀವು ಇದ್ರಿ ಅವತ್ತು ಡಿಸಿ ಕಾನ್ಫರೆನ್ಸ್ ಅಲ್ಲಿ ಕೇಳಿದ್ರು, ಎಲ್ಲಾರು ಅಲ್ಲಿದೆ ಸರ್, ಇಲ್ಲಿದೆ ಭೂಮಿ ಅಲ್ಲಿದೆ ಅಂತ ಹೇಳ್ತೇವೆ. ಆದ್ರೆ ಇವತ್ತು ನಮ್ಮ ಹತ್ರ ಫಿಂಗರ್ ಟಿಪ್ಸ್ ಅಲ್ಲಿ 14.5 lakh ಗವರ್ಮೆಂಟ್ ಪ್ರಾಪರ್ಟೀಸ್, ಕಂದಾಯ ಇಲಾಖೆ ಪ್ಲಸ್ ಸ್ಮಶಾನ ಪ್ಲಸ್ ಕೆರೆ, 14.5 lakh ಪ್ರಾಪರ್ಟೀಸ್ ಏನಿದೆ ವಿಲೇಜ್ ವೈಸ್ GPS ಲೊಕೇಶನ್ ವೈಸ್ ನಿಮ್ಮ ಫಿಂಗರ್ ಟಿಪ್ಸ್ ಅಲ್ಲಿ ಇದೆ. ಯಾರು ಕೇಳಿದ್ರು ಕೂಡ ಅದನ್ನ ನಾವು ಇವತ್ತು ಇಷ್ಟು 14.5 ಲಕ್ಷ ಪ್ರಾಪರ್ಟೀಸ್ ಇಂತಿಂತ ಕಡೆ ಇದೆ, ಇಂಥ ಊರಿನಲ್ಲಿ ಇಷ್ಟು ವಿಸ್ತೀರ್ಣ ಇದೆ ಅಂತ ನಾವಿವತ್ತು ಡೇಟಾ ಬೇಸ್ ಅನ್ನ ರೆಡಿ ಮಾಡಿದ್ದೇವೆ. ನೀವು ಅದನ್ನೆಲ್ಲ ಫ್ಲಾಗ್ ಮಾಡಿದ್ರಿಂದ ರೆಡಿ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಸೊ ಅದನ್ನ ನಾವು ಗವರ್ಮೆಂಟ್ ಲ್ಯಾಂಡ್ಸ್ ಅನ್ನ ಡೇಟಾ ಬೇಸ್ ಬಿಲ್ಡ್ ಮಾಡ್ಲಿಕ್ಕೆ 4 ತಿಂಗಳು 5 ತಿಂಗಳು ಟೈಮ್ ತಗೊಳ್ತು. ಸೊ ನಿಮ್ಮೆಲ್ಲರ ಸಹಕಾರದಿಂದ ಈಗ ಡೇಟಾ ಬೇಸ್ ಬಿಲ್ಡ್ ಆಗಿದೆ. ಅದಾದ್ಮೇಲೆ ಈಗ ಅದನ್ನ ಹೋಗಿ ಗ್ರೌಂಡ್ ಅಲ್ಲಿ ವೆರಿಫೈ ಮಾಡುವಂತ ಕೆಲಸ ನಡೆದಿದೆ. ಸೊ 14.5 ಲಕ್ಷ ಪ್ರಾಪರ್ಟಿಯಲ್ಲಿ ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಈಗ ಸುಮಾರು 7 ಲಕ್ಷ ಕ್ರಾಸ್ ಆಗಿದೆ. ಸುಮಾರು 10 ಲಕ್ಷ ಸರ್ಕಾರಿ ಜಾಗಗಳನ್ನ ನಮ್ಮ ವಿಲೇಜ್ ಅಕೌಂಟೆಂಟ್ಸ್ ಸ್ಪಾಟ್ಗೆ ಹೋಗಿ ಬೌಂಡರಿ ಸಮೇತ ಜಿಯೋ, ಅದು ಯಾಕಂದ್ರೆ ಆಪ್ ಅಲ್ಲಿ ವಿತ್ ಬೌಂಡರಿ ಇರೋದ್ರಿಂದ ಬೌಂಡರಿಯನ್ನ ವೆರಿಫೈ ಮಾಡುವಂತ ಕೆಲಸ ನಮ್ಮ ನೀವು ಎಸ್ಪೆಷಲಿ ವಿಲೇಜ್ ಅಕೌಂಟೆಂಟ್ಸ್ ಮಾಡಿದ್ದಾರೆ. ಸೊ ಇನ್ನ ಬ್ಯಾಲೆನ್ಸ್ ಇರುವಂತ ಒಂದು 4 ಲಕ್ಷ ವೆರಿಫೈ ಮಾಡಬೇಕು. ನಾನು PRS ಅವರಿಗೆ ಹೇಳಿದ್ದೇನೆ, ಅದು ಯಾವ್ದಾದ್ರು ಒತ್ತುವರಿ ಆಗಿದ್ರೆ ಆ ಒತ್ತುವರಿ ತೆರವು ಮಾಡೋದಕ್ಕೂ ಕೂಡ ಆಟೋಮ್ಯಾಟಿಕಲಿ ಟ್ರಿಗರ್ ಆಗ್ಬೇಕದು. ಉದ್ದೇಶ ಏನು? ಒತ್ತುವರಿ ತೆರವು, ರೈತರು ಸಾಗುವಳಿ ಮಾಡ್ತಾ ಇರೋ ಪ್ರಕರಣ ಬಿಟ್ಟು ಬೇರೆ ಎಲ್ಲವುಗಳು ಕೂಡ ನಾವು ಒತ್ತುವರಿ ತೆರವು ಮಾಡಬೇಕು. ಕೆರೆ ಸ್ಮಶಾನ ಯಾರು ರೈತರಿರ್ಲಿ ಯಾರೇ ಇರಲಿ ಅವೆಲ್ಲ ಒತ್ತುವರಿ ತೆರವು ಆಗ್ಬೇಕು. ಅದಕ್ಕೆ ಒಂದು ಫ್ಲೋ ಅನ್ನು ಕೂಡ ಅವರು ಮಾಡಿದ್ದಾರೆ. ಡಿಸಿಗಳು ಜವಾಬ್ದಾರಿ ತಗೊಂಡು ಆ ಒತ್ತುವರಿ ಪ್ರಕರಣ ರಿಪೋರ್ಟ್ ಆಗಿದ್ದನ್ನ ತೆರವು ಮಾಡಬೇಕು. ಮತ್ತೆ 3-4 ತಿಂಗಳಿಗೊಮ್ಮೆ ವಿಲೇಜ್ ಅಕೌಂಟೆಂಟ್ಸ್ ಈ ಜಾಗಗಳಿಗೆ ಭೇಟಿ ಮಾಡ್ತಾನೆ ಇರಬೇಕು. ಯಾಕಂದ್ರೆ ಒನ್ ಟೈಮ್ ಅಲ್ಲ ಇದು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.